ಈಗ ಒಂದು ಕಡೆ ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ಅದರದ್ದೇ ಆದಂಥ ದೊಡ್ಡ ಮಟ್ಟದ ಚಾಲೆಂಜಸ್ಗಳನ್ನ ನೋಡ್ತಿದ್ದೀವಿ. ಅದು ಮಲ್ಟಿ ಕ್ರೋರ್ ಬಜೆಟಲ್ಲಿ ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಾ, ಅದು ಕನ್ನಡದಲ್ಲಿ ಮಾತ್ರ ಕೊಡುವಂಥ ಸಿನಿಮಾ ಮಾಡಬೇಕಾ? ಬಟ್ ಪ್ರೇಕ್ಷಕನಿಗೆ ಹೇಗಾಗಿದ್ರೆ ಕ್ವಾಲಿಟಿ ಎರಡರಲ್ಲೂ ನೀವು ಎಷ್ಟು ದುಡ್ಡು ಹಾಕಿದರೆ ನೋಡ್ತಿಲ್ಲ, ಕ್ವಾಲಿಟಿಯನ್ನು ನೋಡ್ತಿದ್ದಾರೆ ಮತ್ತು ನನಗದು ಎಂಟರ್ಟೈನ್ಮೆಂಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್ಗಳನ್ನು ಇವತ್ತು ಪತ್ರಿಕೋದ್ಯಮ ಇರ್ಬೋದು, ಯಾವುದೇ ಉದ್ಯಮಗಳು, ಯಾಕಂದರೆ ಒಂದು ದೊಡ್ಡ ಪಲ್ಲಟ ಆಗ್ತಾಯಿದೆ. ಆ ಚಾಲೆಂಜಸ್ಗಳ ವಿಷಯಕ್ಕೆ ಬಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತಿನ ಚಾಲೆಂಜ್ಗಳಿಗೆ ಅಥವಾ ಮುಂಬರುವಂಥ ಚಾಲೆಂಜಸ್ಗಳಿಗೆ ಹೊಸ ಸೂಪರ್ ಸ್ಟಾರ್ಸ್ಗಳು ಕಾಣಿಸ್ತಿಲ್ಲ, ಜನರನ್ನ ಥಿಯೇಟ್ರಿಗೆ ತರೋವಂಥವ್ರು ಹೆಚ್ಚಾಗಿ ಕಾಣಿಸ್ತಿಲ್ಲ. ಇರೋವಂಥವರೇ ಎಷ್ಟು ಸಾಧ್ಯನೋ ಅಷ್ಟು ಫೈಟ್ ಮಾಡಬೇಕಂಥದ್ದು ಸ್ಥಿತಿ ಇದೆ. ಇದನ್ನು ನೋಡಿದಾಗ ವೈಡನ್ನು ಫುಲ್ಫಿಲ್ ಮಾಡೋದು ಹೇಗೆ, ಅಥವಾ ಮುಂದೆ ಏನಾಗಿರುತ್ತೆ ಭವಿಷ್ಯ? ಇದು ಇವತ್ತು ಒಬ್ಬರ ಹತ್ರ ಮಾತಾಡ್ತಿದ್ದೆ, ಅವರೊಂದು ಸುಮ್ಮನೆ ನನಗೆ ಹಿಂಗೆ ಬಂದು ಮಾತಿಗೆ ಸಿಕ್ಕಿದಾಗ ಹೇಳ್ತಿರ್ತಾರೆ, ಸರ್ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಒಳ್ಳೆ ಪ್ರೊಡ್ಯೂಸರ್ ಕೊಡ್ತೀನಿ ಅಂದರು. ನಾನು ಹೇಳಿದೆ ನಾನು ಮಾಡಲ್ಲ ಅಂದೆ. ಯಾಕೆ ಅಂದರೆ ಯಾರೇ ಸಿನಿಮಾ ಮಾಡಿದ್ರು ಈಗ ಗೆಲ್ಸೋದು ಕಷ್ಟ ಇದೆ. ಅಂದರೆ ನಿಮ್ಮ ಹಣ ವಾಪಸ್ ಬರಬೇಕು. ಅಂದರೆ ಆ್ಯಸ್ ಎ ಡೈರೆಕ್ಟರ್ ನನ್ನ ಉದ್ದೇಶ ಏನಂದರೆ ಒಂದು ಐ ಹ್ಯಾವ್ ಟು ಎಂಟರ್ಟೈನ್ ದಿ ಆಡಿಯನ್ಸ್. ಅಟ್ ದ ಸೇಮ್ ಟೈಮ್ ಯುವರ್ ಇನ್ವೆಸ್ಟ್ಮೆಂಟ್ ಶುಡ್ ಕಮ್ ಬ್ಯಾಕ್. ಇಲ್ಲಿ ಯಾರೂ ದಾನ ಮಾಡೋದಕ್ಕೆ ಬಂದಿಲ್ಲ, ಅಥವಾ ಎಲ್ಲೋ ದತ್ತಿ ಇಟ್ಟದನ್ನು ಹಾಕಿ ಇಲ್ಲಿ ಹೋದರೆ ಹೋಗಲಿ ಸರ್, ಈ ಥರ ಆಟಿಟ್ಯೂಡ್ ಇಲ್ಲ. ನನ್ನ ಉದ್ದೇಶ ಅಂದರೆ ಹಣ ಬರಬೇಕು. ಹಣ ಬರಬೇಕಂದ್ರೆ ಇವತ್ತು ಒಂದು ಎಷ್ಟೇ ಒಳ್ಳೆಯ ಸಿನಿಮಾ ಮಾಡಿದರೂ ಅದು ಹಣವನ್ನು ವಾಪಸ್ ತರುತ್ತೆ ಅಂತ ಹೇಳೋ ನಂಬಿಕೆ ಯಾರಿಗೂ ಇಲ್ಲ. ಅಂದರೆ ಒಂದು ಟೋಟಲಿ ಏನು ಲೆಕ್ಕಾಚಾರಗಳಿದಾವಲ್ಲ, ಅದು ಪೂರ್ತಿ ಬದಲಾಗಿಬಿಟ್ಟಿದ್ದಾವೆ. ಯಾರು ಯಾಕೆ ಯಾವ ಕಾರಣಕ್ಕೆ ಸಿನಿಮಾವನ್ನು ನೋಡ್ತಾರೆ, ಪ್ರಚಾರ ಮಾಡಿದರೆ ಸಿನಿಮಾ ಗೆಲ್ಲುತ್ತೋ, ದೊಡ್ಡ ಸ್ಟಾರ್ಗಳನ್ನ ಹಾಕಿದರೆ ಗೆಲ್ಲುತ್ತೋ, ಅಥವಾ ಪ್ಯಾನ್ ಇಂಡಿಯಾ ಅಂತ ಹೇಳಿದರೆ ಗೆಲ್ಲುತ್ತೋ, ಇನ್ಯಾರನ್ನೋ ರಿಮೇಕ್ ಮಾಡಿದರೆ ಗೆಲ್ಲುತ್ತೋ, ಇಮಿಟೇಟ್ ಮಾಡಿದರೆ ಗೆಲ್ಲುತ್ತೋ ಗೊತ್ತಾಗಲ್ಲ. ಅಂದರೆ ಟೋಟಲಿ ಒಂದು ಏನು ಬದಲಾವಣೆ ಆಗಿದೆ ಅಂದರೆ ಮ್ಯಾನ್ ಇಸ್ ಟು ಹಿಮ್ಸೆಲ್ಫ್ ಅಂತಿದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾನು ಎಲ್ಲಿದ್ದೀನೋ ಅಲ್ಲೇ ಸಂತೋಷ ಪಡೋದನ್ನು ಕಂಡುಕೊಂಡಿದ್ದಾನೆ. ಅವನಿಗೆ ಸಂತೋಷವನ್ನು ಕೊಡೋದಕ್ಕೆ ಸ್ಮಾಲ್ ಸ್ಕ್ರೀನ್, ಅಂದರೆ ಸ್ಮಾಲೆಸ್ಟ್ ಮೈಕ್ರೋ ಸ್ಕ್ರೀನ್ಗಳಿದ್ದಾವೆ. ನಾನು ನೋಡುವ ರೀಲ್ಸ್ ನನಗೆ ಕೊಡೋಷ್ಟು ಸಂತೋಷವನ್ನು ಒಂದು ಸಿನಿಮಾ ಕೊಡೋಲ್ಲ. ಆಮೇಲೆ ನಾನು ರೀಲ್ಸನ್ನು ಯಾವಾಗ ನೋಡ್ತೀನಿ ಅಂದರೆ ನನಗೆ ಯಾವಾಗ ಬಿಡುವಿದೆಯೋ ಆಗ ನೋಡ್ತೀನಿ. ಐ ಬಿಲೀವ್ ದಟ್ ಎವ್ರಿ ಪರ್ಸನ್ ನೀಡ್ಸ್ ಎಂಟರ್ಟೈನ್ಮೆಂಟ್ ಆಫ್ ಸರ್ಟನ್ ಅವರ್ ಇನ್ ಎ ಡೇ. ನನಗೆ ದಿನಕ್ಕೆ 2 ಗಂಟೆ ಎಂಟರ್ಟೈನ್ಮೆಂಟ್ ಬೇಕು. ನನಗೆ 2 ಗಂಟೆ ಇಲ್ಲಿ ಸಿಗುತ್ತೆ. ಮುಂಚೆ ನಮಗೆ ಕೆಲಸ ಮಾಡ್ತಿದ್ದಾಗ, ಗದ್ದೆ ಕೆಲಸ, ತೋಟ ಕೆಲಸ ಮಾಡ್ತಿದ್ದಾಗ ವಾರಕ್ಕೆ 2 ಗಂಟೆ ಬೇಕಿತ್ತು, ಒಂದು ಸಿನಿಮಾಕ್ಕೆ ಹೋಗ್ತಿದ್ವಿ. ಆಮೇಲೆ ಸ್ವಲ್ಪ ಬಿಡುವು ಸಿಕ್ಕಿದರೆ ಮಳೆಗಾಲ ಎಲ್ಲ ಆದಾಗ ವಾರಕ್ಕೆ ಒಂದು 8 ಗಂಟೆ ಬೇಕಿತ್ತು, ಯಕ್ಷಗಾನ ನೋಡೋಕ್ಕೆ ಹೋಗ್ತಾಯಿದ್ವಿ. ಇವತ್ತು ನಮಗೆ ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಇಲ್ಲೇ ಸಿಗುತ್ತೆ, ನನ್ನ ಕೈಯಲ್ಲೇ ಸಿಗುತ್ತೆ, ಕಡಿಮೆ ದುಡ್ಡಿಗೆ ಸಿಗುತ್ತೆ, ಬೆಟರ್ ಸಿಗುತ್ತೆ. ಇಟ್ಸ್ ಎ ಬೆಟರ್ ಎಂಟರ್ಟೈನ್ಮೆಂಟ್. ದ ಹೋಲ್ ವರ್ಲ್ಡ್ ಈಸ್ ಇನ್ ಫ್ರಂಟ್ ಆಫ್ ಮೀ. ಕೊರಿಯನ್ ನೋಡ್ಬೋದು, ಜಪಾನೀಸ್ ನೋಡ್ಬೋದು, ಯಾವ ಭಾಷೆ ಬೇಕಾದ್ರೂ ಸಿಗುತ್ತೆ. ಆಮೇಲೆ ಯಾವುದೇ ಭಾಷೆದ್ದನ್ನು ನನ್ನ ಭಾಷೆಯಲ್ಲೇ ನೋಡ್ಬೋದು. ಎಷ್ಟು ಅವಕಾಶಗಳಿವೆ. ಇದನ್ನು ಬಿಟ್ಟು ನಾನು ಕಷ್ಟಪಟ್ಟು ಸಿನಿಮಾ ನೋಡೋದು, ಥಿಯೇಟ್ರಿಗೆ ಹೋಗೋದು, ದುಡ್ಡು ಖರ್ಚು ಮಾಡೋದು. ಸಿನಿಮಾ ಇಸ್ ಎ ಗ್ಯಾಂಬಲ್ ಅಂತ ಹೇಳ್ತಾರೆ. ಮುಂಚೆ ಹೆಂಗಿತ್ತಂದರೆ ದುಡ್ಡು ಹಾಕಿದವನಿಗೆ ದುಡ್ಡು ಬರುತ್ತೋ ಇರೋ ಅಂತ ಜೂಜು. ಇವತ್ತು ಪ್ರೇಕ್ಷಕನಿಗೆ ಗುರುವೇ ನಾನು 3 ಗಂಟೆ ವೇಸ್ಟ್ ಮಾಡ್ತಾಯಿದ್ದೀನಿ, 2,000 ರೂಪಾಯಿ ವೇಸ್ಟ್ ಮಾಡ್ತಿದ್ದೀನಿ, ಅದು ಚೆನ್ನಾಗಿದೆಯೋ ಇಲ್ವೋ, ಇವನಿಗೆ ಜೂಜ್ ಆಗಿಬಿಟ್ಟಿದೆ. ಸೊ ದಟ್ಸ್ ಎ ಸ್ಕೆಪ್ಟಿಕಲ್ ಮೈಂಡ್ಸೆಟ್. ಇದು ಚೆನ್ನಾಗಿದೆಯೋ ಇಲ್ವೋ ಅಂತ. ಆಮೇಲೆ ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ಮೊದಲೇ ಹೇಳಿದಂಗೆ ಕರೆಕ್ಟಾಗಿ ಹೇಳುವಂಥ ಒಬ್ಬ ವ್ಯಕ್ತಿ ಇಲ್ಲ ನಿಮಗೆ. ಯಾರನ್ನು ನಂಬ್ತೀರಿ ನೀವು ಅಂತ? ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ನಂಬ್ತೀರೋ, ಅಥವಾ ಒಬ್ಬ ಪತ್ರಕರ್ತ, ಸಿನಿಮಾ ಪತ್ರಕರ್ತ ಹೇಳಿದ್ದನ್ನು ನಂಬ್ತೀರೋ, ಅಥವಾ ಇನ್ಯಾರೋ ಒಬ್ಬ ಸ್ಟಾರ್ ಹೇಳ್ತಾನೆ ಕೆಲವು, ವಾಚ್ ದಿಸ್ ಫಿಲ್ಮ್ ದಿಸ್ ವೆರಿ ಗುಡ್ ಅಂತ, ಅದನ್ನು ನಂಬ್ತೀರೋ? ಯಾವುದನ್ನು ನಂಬೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರ ಎಜೆಂಡಾ ಇರುತ್ತೆ. ಅದಕ್ಕೋಸ್ಕರ ಅವರು ಆ ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಒಂದು ದೊಡ್ಡ ಸಮೂಹ ಈ ಸಿನಿಮಾ ನೋಡಿ ಅಂತೇಳಿ ಹೇಳುತ್ತಲ್ಲ, ಅದು ಆ ಸ್ಟಾರ್ನ ಅಭಿಮಾನಿ ಆಗಿರುತ್ತೆ. ಅವರು ಒಂದು 3 ದಿನ ಹೇಳ್ತಾರೆ. ಮತ್ತೊಂದು ದೊಡ್ಡ ಸಮೂಹ ಇದು ಭಾಳ ಕೆಟ್ಟದಾಗಿದೆ ನೋಡಬೇಡಿ, ಅದು ಆ ಸ್ಟಾರ್ನ ವಿರೋಧಿಗಳದ್ದಾಗಿರುತ್ತೆ. ಹೀಗೆ ನಮಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಂತ. ಅಂದರೆ ನಾನು ಆ್ಯಸ್ ಎ ಕಾಮನ್ ಆಡಿಯನ್ಸ್ ನನಗೆ ಯಾರನ್ನೂ ನಂಬೋಕ್ಕಾಗ್ತಿಲ್ಲ. ನನಗೆ ಟ್ರೇಲರ್ನ ನಂಬೋಕ್ಕಾಗ್ತಿಲ್ಲ. ಭಾಳ ಚೆನ್ನಾಗಿ ಟ್ರೇಲರ್ ಕಟ್ ಮಾಡ್ತಾರೆ, ಅದನ್ನು ನೋಡಿದ್ರೆ ಭಾಳ ಒಳ್ಳೆಯ ಸಿನಿಮಾ ಅನಿಸುತ್ತೆ, ಬಟ್ ಅದರಲ್ಲಿ ಇರಲ್ಲ. ಅಥವಾ ಡಿಸ್ಕಷನಲ್ಲಿ ಕೂತ್ಕೊಂಡು ಭಾಳ ಅದ್ಭುತವಾಗಿ ಮಾತಾಡ್ತಾರೆ, ಪ್ರತಿಯೊಂದು ಶಾರ್ಟ್ ಹೆಂಗೆ ಕಟ್ಟಿದ್ವಿ, ಕತೆ ಹೆಂಗೆ ಮಾಡಿದ್ವಿ ಅಂತ. ಬಟ್ ಅಲ್ಲಿ ಇಷ್ಟು ಎಂಟರ್ಟೈನಿಂಗ್ ಡಿಸ್ಕಷನ್ನಷ್ಟು ಎಂಟರ್ಟೈನಿಂಗ್ ಸಿನಿಮಾ ಆಗಿರಲ್ಲ. ಹೀಗೆ ಬಹಳ ಡೌಟಲ್ಲಿ ಇರ್ತಾನೆ ಮನುಷ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.